ನಮ್ಗೆ ಇಬ್ರು ಗಂಡು ಮಕ್ಳಿದ್ದಾರೆ. ಸಂಪಾದನೆ ಮಾಡುವುದಿಲ್ಲ. ಷರತ್ತು ಏನಂದ್ರೆ ಅವ್ರು 2 ಕಾಸು ಕೊಡೋದಿಲ್ಲ. ಅಪ್ಪನಿಂದಲೇ ದುಡ್ಡು ತಕೊಂಡು ಖರ್ಚು ಮಾಡ್ತಾರೆ. ಹೇಳಿದ್ರೆ ಪತ್ನಿ ಕೂಡ ಸಿಟ್ಟಾಗ್ತಾಳೆ, ಮಕ್ಕಳು ಕೂಡ ಸಿಟ್ಟಾಗ್ತಾರೆ. ಇದಕ್ಕೆ ಏನು ಉಪಾಯ ಮಾಡ್ಬೇಕು? ಮಕ್ಕಳ ಮದುವೆ ಆಗಿದೆಯೇ? ಹಾ, 2, 3 ಮಕ್ಕಳಿದ್ದಾರೆ. 1 ಮಗುವಿದೆ ಮಗನಿಗೆ. ಎಲ್ಲರ ಮದುವೆ ಆಗಿದೆಯೇ? ಹಾ ಮಕ್ಕಳು ಇಷ್ಟು ದೊಡ್ಡವರಾಗಿದ್ದಾರೆ, ಮದುವೆ ಆಗಿದೆ, ಆದ್ರೂ ನಿನ್ನ ಬಳಿ ದುಡ್ಡು ಕೇಳ್ತಾರೆ, ಸಂಪಾದನೆ ಹಾ ಮಾಡ್ತಿದ್ರು. ಹಾ ಆದ್ರೆ ನೀನ್ ಯಾಕೆ ಕೊಡೋದು? ಏನ್ ಮಾಡ್ಲಿ, ನಾನು ಕೊಡದಿದ್ರೆ ಪತ್ನಿ ಜಗಳ ಆಡ್ತಾಳೆ. ನಿನ್ನ ಪತ್ನಿ ಹಾ ದುಡ್ಡು ಕೊಡಿಸ್ತಾಳಾ? ಹಾ ಹೇಳಿದ್ರೆ ಹೆಂಡತಿ ಕೂಡ ಜಗಳ ಆಡ್ತಾಳೆ ನನ್ನ ಹತ್ರ. ಹಾಗಿದ್ರೆ ನೀನು ಮತ್ತು ನಿನ್ನ ಪತ್ನಿಯಲ್ಲಿ ತಾಳಮೇಳವಿಲ್ಲ. ಇದೆ, ಆದ್ರೆ ಮಕ್ಕಳ ಕಡೆಗೆ ಹೆಚ್ಚು ಸೆಳೆಯಲ್ಪಡ್ತಾಳೆ ಆಕೆ. ಹಾಗಿದ್ರೆ ಒಂದು ಬಾರಿ ತಿಳಿಸಿ ಹೇಳು ಅವಳಿಗೆ. ಏನಾಗುತ್ತೆ ಈ ಪತ್ನಿಯ ಸೈಕಾಲಜಿ ಹೇಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ, ಯಾವಾಗ ಪತಿ ತರುಣನಿರ್ತಾನಲ್ಲ, ಹ್ಮ್ ಯೌವನದಲ್ಲಿ ಪತಿ ಪತ್ನಿಯರ ಸಂಬಂಧ ಹೇಗಿರುತ್ತೆ ಅಂದ್ರೆ ಪತಿ ಹುಕುಂ ಚಲಾಯಿಸ್ತಾನೆ, ದಾದಾಗಿರಿ ಮಾಡ್ತಾನೆ, ಮಾತು ಮಾತಿಗೆ ಪತ್ನಿಯನ್ನು ಬೈತಾನೆ ಮತ್ತು ತನ್ನ ಮನ ಬಂದಂತೆ ಪತ್ನಿಯಿಂದ ಮಾಡಿಸ್ತಾನೆ. ಯೌವನದಲ್ಲಿ ಯಾವಾಗ ಹೊಸ ಹೊಸ ಮದುವೆಯಾಗಿರುತ್ತಲ್ಲ, ಕೆಲವು ವರ್ಷಗಳವರೆಗೆ ಹೀಗೆ ನಡೆಯುತ್ತೆ. ಆಮೇಲೆ ಏನಾಗತ್ತೆ, ಆ ಸಮಯದಲ್ಲಿ ಪತ್ನಿ ತನ್ನ ತವರು ಮನೆಯಿಂದ ಬಂದಿರ್ತಾಳೆ. ಇಲ್ಲಿ ಗಂಡನ ಮನೆಯಲ್ಲಿ ಅವಳ ಸೈಡ್ನವ್ರು ಯಾರೂ ಇರೋದಿಲ್ಲ, ಒಬ್ಬಂಟಿಗಳು, ಮತ್ತು ಪತಿಯ ಎಲ್ಲಾ ಜನರು ಇಲ್ಲೇ ಇದ್ದಾರೆ. ಹಾಗಾಗಿ ಅವನ ಪಕ್ಷ ಸಮೃದ್ಧವಾಗಿರುತ್ತೆ ಮತ್ತು ಪತ್ನಿ ಒಬ್ಳಿರ್ತಾಳೆ, ಅಪಕ್ಷಳಾಗಿದ್ದಾಳೆ ಮತ್ತು ಅವನ ಪಕ್ಷ ಸಮೃದ್ಧ. ಅವಳು ಕೂಡ ತುಂಬಾ ಜಾಣತನದಿಂದ ಕೆಲಸ ತಗೋತಾಳೆ, ಏನು ಹೇಳಲ್ಲ, ಎಲ್ಲ ಸಹಿಸ್ಕೊಳ್ತಾಳೆ, ಮತ್ತೆಲ್ಲವನ್ನು ಸ್ಪ್ರಿಂಗ್ನಂತೆ ಮನಸ್ಸಿನಲ್ಲಿ ಅದುಮಿಟ್ಟುಕೊಳ್ತಾಳೆ. ಮತ್ತು ಪತಿಯ ಬಗ್ಗೆ ಮನಸ್ಸಿನಲ್ಲಿ ಉಳಿದದ್ದನ್ನು ಅವಳಿಂದ ವ್ಯಕ್ತಪಡಿಸಲಿಕ್ಕಾಗೋದಿಲ್ಲ. ಒಮ್ಮೊಮ್ಮೆ ಮಾಡ್ತಾಳೆ, ಆದ್ರೆ ಅವಳದ್ದೇನೂ ನಡೆಯೋದಿಲ್ಲ. ಮತ್ತು ಹೇಗೆ ಹೇಗೆ ಅವಳಿಗೊಂದು ಮಗುವಾಗತ್ತೆ, 2 ಆಗತ್ತೆ, 3, 4 ಮಕ್ಕಳಾಗ್ತಾರೆ ಅವಳಿಗೆ, ಮತ್ತು ಮಕ್ಕಳು ಹೇಗೆ ಹೇಗೆ ಜಾಣರಾಗ್ತಾರೆ, ದೊಡ್ಡವರಾಗ್ತಾರೆ. ಆಗ ಆ ಸೊಸೆ ಬಹಳ ಜಾಣತನದಿಂದ ಬಹಳ ಒಳ್ಳೆ ಟೆಕ್ನಿಕ್ ಉಪಯೋಗಿಸ್ತಾ ಹೋಗ್ತಾಳೆ. ಮಕ್ಕಳನ್ನು ಸದಾ ತನ್ನ ಪಕ್ಷಕ್ಕೆ ತಗೊಳ್ತಾಳೆ, ಅಪ್ಪನ ಪಕ್ಷಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅಪಕ್ಷದಿಂದ ತನ್ನ ಪಕ್ಷ ಸಮೃದ್ಧಗೊಳಿಸಲು ಮತ್ತು ಪತಿ ಅಪಕ್ಷದಲ್ಲಿ ಒಂಟಿಯಾಗ್ಲಿ ಅಂತ. ಮತ್ತು ಮಕ್ಕಳೆಲ್ಲ ಅವಳ ಸೈಡ್ಗೆ ಬರ್ತಾರೆ ಮತ್ತು ತಂದೆಯನ್ನು ಏನೂ ಹೇಳಲು ಬಿಡೋದಿಲ್ಲ, ಎಲ್ಲರೂ ಒಟ್ಟಾಗ್ತಾರೆ. ಯಾವಾಗ ದೊಡ್ಡವರಾಗ್ತಾರೆ, ವಯಸ್ಸು ಹೆಚ್ಚಾಗತ್ತೆ, ನಂತರ ಏನಾಗತ್ತೆ ಅಂದ್ರೆ, ಅಮ್ಮ ಅವಳ ಮಕ್ಕಳಿಗೆ ಇಷ್ಟು ಆಸರೆ ತಗೊಂಡಿರ್ತಾಳೆ ಅಂದ್ರೆ, ಆದ್ದರಿಂದ ಈಗ ಅವಳು ಮಕ್ಕಳಿಗೆ ಆಸರೆ ಕೊಡ್ಬೇಕಾಗುತ್ತದೆ. ಅದು ಪಕ್ಷದ ಮಾತಾಗುತ್ತದೆ, ಮನೆಯಲ್ಲಿ ರಾಜಕಾರಣದಂತೆ ಆಗ್ಬಿಡತ್ತೆ. ಹಾಗೆ ಆಗಿದೆ ನೀರು ಅಮ್ಮ. ಇದೇ ಮಾತಾಗಿದೆ. ಹಾಗಾದ್ರೆ ಈಗ ಕ್ಷಮೆಯಾಚಿಸು. ಅರ್ಥವಾಯ್ತಲ್ಲ? ಪತ್ನಿಯದ್ದು ತುಂಬಾ ಯಾಚಿಸು. ಎಲ್ಲೆಲ್ಲಿ ನಿನ್ನಿಂದ ಅವಳ ಮನಸ್ಸಿಗೆ ದುಃಖವಾಗಿದೆ, ಮದುವೆಯಿಂದ ಹಿಡಿದು ಇಂದಿನವರೆಗೆ ನೀನು ಎಲ್ಲೆಲ್ಲಿ ಮನಸ್ಸಿಗೆ ದುಃಖ ಕೊಟ್ಟಿದ್ಯಾ, ಅದಕ್ಕೆಲ್ಲ. ಮನಸ್ಸಿಗೆ ದುಃಖ ಕೊಡ್ಲಿಲ್ಲ, ಆದ್ರೆ ಈಗ ಏನು ಅಂದ್ರೆ ಮಕ್ಕಳ ಫೇವರ್ನಲ್ಲಿ ಹೆಚ್ಚಿರ್ತಾಳೆ ಅವಳು. ಅಲ್ಲ, ಮೊದ್ಲು ಮಾಡಿರ್ಬೇಕಲ್ಲ. ಇಲ್ಲ, ಮೊದಲು ಮನಸ್ಸಿಗೆ ದುಃಖ ಕೊಡ್ಲಿಲ್ಲ. ಮಕ್ಕಳದ್ದೇನು ಮಾಡಿದ್ಯಾ? ಮಕ್ಕಳಿಗಾಗಿ ಯಾವುದೇ ಪತ್ನಿಯ ಮನಸ್ಸಿಗೆ ದುಃಖ ಕೊಟ್ಟಿಲ್ಲ. ಆದ್ರೆ ಈಗ ಪತ್ನಿ ಇದ್ದಾಳಲ್ಲ, ಮಕ್ಕಳದ್ದೇ ಫೇವರ್ನಲ್ಲಿ ಇರ್ತಾಳೆ. ಯಾರು ದುಡ್ಡು ಸಂಪಾದಿಸ್ತಾರೋ ಅವರೇ ಕೊಡ್ಬೇಕು ಅಂತ, ರೇಷನ್ ಇತ್ಯಾದಿ ಟೋಟಲ್ ನಾನೇ ಕವರ್ ಮಾಡ್ಬೇಕು. ಹಾ, ಆದ್ರೆ ಮಕ್ಕಳಿಗಾಗಿ ಆಗಿರ್ಲಿಕ್ಕಿಲ್ಲ, ಆದ್ರೆ ಇನ್ನೇನಾದ್ರೂ ವಸ್ತು ಯಾವುದ್ರ ಬಗ್ಗೆ ಆದ್ರೂ ಆಗಿರ್ಬೇಕಲ್ಲ. ನೀನು ನಿನ್ನ ಪತ್ನಿಯ ಮಾತು ಕೇಳಿರ್ಲಿಕ್ಕಿಲ್ಲ, ನಿನ್ನ ಮನ ಬಂದಂತೆ ವರ್ತಿಸಿರಬೇಕು. ಇಲ್ಲ, ಹಾಗೆ ಆಗ್ಲಿಲ್ಲ. ನಿನಗನಿಸತ್ತೆ ನಿನ್ನ ಪತ್ನಿಯನ್ನು ಕೇಳು, ಇಲ್ಲದಿದ್ರೆ ಹೀಗ್ಯಾಕೆ ಆಗತ್ತೆ? ಸದಾ ಪತಿ ಪತ್ನಿ ಒಂದಾಗಿ ಇರ್ತಾರೆ, ಮಕ್ಕಳು ಆನಂತರ ಹುಟ್ತಾರೆ. ನೀನು ನಿನ್ನ ಪತ್ನಿಗೆ ಪ್ರೇಮ ಕೊಡು, ಮಕ್ಕಳಿಗೂ ಪ್ರೇಮ ಕೊಡು. ಏನೋ ಈಗ ಮಕ್ಕಳು ದೊಡ್ಡವರಾಗಿದ್ದಾರಲ್ಲ, ಈಗ ಅವರ ಪ್ರಶ್ನೆ ಬರ್ಲಿಕ್ಕಿಲ್ಲ, ಈಗ ಕಷ್ಟ. ಆದ್ರೆ ಪತ್ನಿಗಾಗಿ ನೀನು ಎಲ್ಲವನ್ನೂ ಮಾಡಬಲ್ಲೆ. ಮತ್ತವಳಿಗೆ ಬುದ್ಧಿ ಹೇಳು. ವೃದ್ಧಾಪ್ಯದಲ್ಲಿ ಏನು ಮಾಡುವಿ? ಮಕ್ಕಳು ಮುದಿತನದಲ್ಲಿ ನಿನ್ನವರಾಗಿರ್ಲಿಕ್ಕಿಲ್ಲ, ಪತಿಯೇ ಇದ್ದಾನು. ಒಬ್ರು ಇನ್ನೊಬ್ರ ಸಂಗಾತಿಯಾಗಿ ಪತಿಪತ್ನಿಯರೇ ಇದ್ದಾರು, ಮಕ್ಕಳು ಅಷ್ಟು ಜೊತೆಗಿರ್ಲಿಕ್ಕಿಲ್ಲ.
ಈ ಕಾಲದ ಮಕ್ಕಳು ಜೊತೆಗಿರೋದು ಬಹಳ ಕಷ್ಟ. ತಿಳಿಸಿ ಹೇಳು, ನಂತರ ಮಿಕ್ಕಿದ್ದು ಆಗದಿದ್ರೂ ನಿನ್ನ ಕರ್ತವ್ಯ ಮಾಡುತ್ತಾ ಇರು. ಜಗಳ ಆಡ್ಲು ಹೋಗ್ಬೇಡ. ಜಗಳಾಡುವುದಿಲ್ಲ ನಾನು, ಆದ್ರೆ ಪರಿಣಾಮ ಏನು? ಬಹಳ ಒಳ್ಳೆದು. ಹ್ಮ್ ಬುದ್ಧಿ ಹೇಳಿ ಕೆಲ್ಸ ತಗೋ ಮತ್ತು ಕ್ಷಮೆಯಾಚಿಸಲು ಆರಂಭಿಸು. ಕ್ಷಮೆಯಾಚಿಸೋದಂದ್ರೆ ಅವಳೊಳಗೆ, ಅವಳ ಮನಸ್ಸಿನಲ್ಲಿ ಅವಳಿಗೆ ನಿನ್ನಿಂದ ಯಾವುದೇ ದುಃಖವಾಗಿದ್ರೆ ಯಾವುದರ ಬಗ್ಗೆ ಆದ್ರೂ ಅದಕ್ಕಾಗಿ ಕ್ಷಮೆಯಾಚಿಸು. ಸಹನ ಶಕ್ತಿ ಇದೆ ಎಂದು ಎಲ್ಲಿಯೂ, ಕಂಪನಿಯಲ್ಲಿ, ಇಲ್ಲೂ, ಮನೆ ಪರಿವಾರದಲ್ಲಿ ಸಹನ ಶಕ್ತಿ ಇದೆ. ಸಹನಾಶಕ್ತಿಯಿಂದಲೇ ಕೆಲ್ಸ ತಗೋ. ನಿರುವಮ್ಮ, ನಾನು ಎಂದಾದ್ರೂ ಪಕ್ಕದ ಮನೆಗೆ ಮಾತಾಡ್ಲಿಕ್ಕೆ ಹೋಗ್ತೀನಿ. ಆಗ ಅಡಿಗೆ ಮಾಡೋ ವೇಳೆ ಕಳೆದು ಹೋಗುತ್ತೆ, ಅದು ಗೊತ್ತೇ ಆಗೋದಿಲ್ಲ. ನಂತರ ಆಫೀಸ್ನಿಂದ ಹಿಂತಿರುಗಿದ ಪತಿ ನನ್ನನ್ನು ಕೇಳ್ತಾರೆ, ಊಟಕ್ಕೆ ಏನಿದೆ? ನಾನು ಅಡಿಗೆ ಮಾಡಲು ಕೂಡ ಮರೆತು ಬಿಡ್ತೇನೆ. ಮತ್ತು ನಾನು ಅವರಿಗೆ ಹೇಳ್ತೇನೆ, ಇಂದು ಹೊಟ್ಟೆ ನೋಯ್ತಿತ್ತು. ಎಷ್ಟೋ ಬಾರಿ ಹೇಳ್ತೇನೆ, ಇಂದು ತಲೆ ಸುತ್ತಾ ಇದೆ. ಹಾಗೆ ನೆವನ ಮಾಡಿ ಕೂತು ಬಿಡ್ತೇನೆ ಸಪ್ಪೆ ಮುಖ ಮಾಡಿಕೊಂಡು. ನಂತರ ಪತಿ ಹೇಳ್ತಾರೆ, ನನಗೆ ನಡಿ ಊಟ ಮಾಡಲಿಕ್ಕೆ ಹೋಟೆಲ್ಗೆ ಹೋಗುವ ಅಂತ. ಆಗ ತಕ್ಷಣ ತಯಾರಾಗಿ ಹೋಗ್ತೇನೆ. ಆಗ ತಲೆನೋವು, ಹೊಟ್ಟೆ ನೋವು ಏನು ಇರೋದಿಲ್ಲ. ಇಲ್ಲ, ಏನು ಇರೋದಿಲ್ಲ. ಈಗ ನಾನೇನ್ ಮಾಡ್ಲಿ? ಈಗ ನನಗನಿಸುತ್ತೆ ನಾನು ಸುಳ್ಳು ಹೇಳ್ತೇನೆ ಅಂತ. ಸುಳ್ಳಾದ್ರೂ ಸರಿ, ಇದಂತೂ ಕಪಟತನ ಅಂತಾರೆ ಇದಕ್ಕೆ. ಸುಳ್ಳಿಗಿಂತಲೂ ಭಾರವಾಗಿದೆ. ಚೀಟ್ ಮಾಡ್ತಿ ನಿನ್ನ ಪತಿಗೆ. ಹಾ, ಇದರಿಂದ ಅವನಿಗೇನು ಹೆಚ್ಚು ವ್ಯತ್ಯಾಸವಾಗದು, ಆದ್ರೆ ನಿನಗೇ ಆದೀತು. ಅರ್ಥವಾಯ್ತಲ್ಲ? ಹ್ಮ್ ಮತ್ತು ಇದೇ ವಸ್ತುವನ್ನು ನಿನ್ನ ಮಕ್ಕಳು ನೋಡಿದ್ರೆ ಅವ್ರು ಕೂಡ ಇದನ್ನೇ ಕಲಿತಾರು. ಏನು ಅವ್ರು ನೋಟಿಸ್ ಮಾಡ್ಲಿಕ್ಕಿಲ್ವೇ ಈಗ ಅಮ್ಮನ ತಲೆನೋವು ಎಲ್ಲಿ ಹೋಯ್ತು ಅಂತ? ಅವ್ರು ನೋಡ್ತಾರೆ, ಅಮ್ಮ ಪಕ್ಕದ ಮನೆಯವಳ ಜೊತೆ ಹರಟೆ ಹೊಡಿತಾ ಇದ್ಲು, ಮತ್ತೀಗ ಅಮ್ಮನಿಗೆ ಅಕಸ್ಮಾತ್ತಾಗಿ ತಲೆ ಸುತ್ತತ್ತೆ, ತಲೆ ನೋಯ್ಲಿಕ್ಕೆ ಹತ್ತಿತ್ತು, ಹೊಟ್ಟೆ ನೋಯ್ಲಿಕ್ಕೆ ಹತ್ತಿತ್ತು ಅಂತ ಅರ್ಥವಾಗುತ್ತೆ ಅವರಿಗೆ. ಇಂದಿನ ಮಕ್ಕಳು ತುಂಬಾ ಸ್ಮಾರ್ಟ್ ಇರ್ತಾರೆ. ಅವರ ಮೇಲೇನೆ ಪರಿಣಾಮವಾದಿತ್ತು. ಅವರಿಗನಿಸಿತು ಅಮ್ಮ ಏನ್ ಮಾಡ್ತಿದ್ದಾಳೆ ಅಂತ. ನಂತರ ಅವರು ಬಹುಶಃ 2 ವಸ್ತುಗಳಾಗಬಹುದು. ಬಹುಶಃ ಅವರು ಮಕ್ಕಳು ನಿನ್ನಂತಾದಾರು, ಅಥವಾ ಅಮ್ಮನನ್ನು ಹೇಟ್ ಮಾಡಿಯಾರು, ತಿರಸ್ಕಾರ. ಇಲ್ಲ, ಮಕ್ಳು ಹೇಳ್ತಾರೆ, ಅಮ್ಮ ಈಗ ತಾನೇ ಸರಿ ಇದ್ದಿ, ನಿನ್ಗೆ ನೋವಾಗ್ತಿದೀಯೇ? ತಲೆನೋವೇ? ಹೊಟ್ಟೆ ನೋಯ್ತಿದೀಯೇ? ಹಾ, ಹಾಗೆ ಹೇಳ್ತಾರೆ ಅವರು. ಅವರಿಗೆ ತಿಳಿಯತ್ತೆ, ತಕ್ಷಣ ತಿಳಿಯತ್ತೆ. ಪಕ್ಕದಲ್ಲೇ ಕೂತಿದ್ದಾಳ ಮಗಳು, ಅರ್ಥವಾಗತ್ತೋ ಇಲ್ವೋ? ಏನನ್ನಿಸತ್ತೆ ನಿನ್ಗೆ? ಅಮ್ಮ ಹಾಗೇನಾದ್ರೂ ಮಾಡಿದ್ರೆ ತಕ್ಷಣ ಗೊತ್ತಾಗತ್ತಲ್ಲ. ಹಾ, ಏನನ್ನಿಸತ್ತೆ ನಿನ್ಗೆ? ಅಮ್ಮ ಅಮ್ಮ ಸುಳ್ಳು ಹೇಳ್ತಾರೆ. ಓ, ಅಮ್ಮ ಸುಳ್ಳು ಹೇಳ್ತಾಳಾ? ನೋಡು, ಅವಳಿಗೂ ಗೊತ್ತಾಗತ್ತೆ ಅಮ್ಮ ಸುಳ್ಳು ಹೇಳ್ತಾಳೆ ಅಂತ. ಈ ಸುಳ್ಳು ಹೇಳೋದನ್ನ ನಿಲ್ಸು ಏನು. ಸರಿ ನಿರುವಮ್ಮ. ಮತ್ತು ಸ್ಪಷ್ಟವಾಗಿ ಹೇಳು ನಿನ್ನ ಪತಿಗೆ. ಅವ ಮನೆಗೆ ಬಂದಾಗ ನೀನು ಅವನಿಗೆ ಹೇಳು, ಪತಿ ಮನೆಗೆ ಬಂದಾಗ ಊಟ ಮಾಡ್ಲಿಕ್ಕಾಗಲ್ಲ ನಿಂಗೆ. ಹೇಳು ಅವನಿಗೆ, ನಿಜ ಹೇಳು. ಪಕ್ಕದ ಮನೆಯಲ್ಲಿ ನಾನು ನನ್ನ ಸ್ನೇಹಿತೆ ಜೊತೆ ಹರಟೆ ಹೊಡಿತಾ ಇದ್ದೆ, ಅಥವಾ ಯಾರೋ ಪಕ್ಕದ ಮನೆಯವರ ಮೆಣಸನ್ನು ನಾನು ಹುಡಿ ಮಾಡ್ತಾ ಇದ್ದೆ ಅಂತ. ನಿರುವಮ್ಮ, ಹಾಗೇನೆ ಆಗುತ್ತೆ. ಹಾ, ಹೇಳು, ನಾನು ಅವರ ಮೆಣಸನ್ನು ಇಂದು ಹುಡಿ ಮಾಡಿದೆ ಅಂತ. ಮತ್ತದ್ರಲ್ಲಿ ಇಷ್ಟು ಇಂಟ್ರೆಸ್ಟ್ ಬಂತು ಅಂದ್ರೆ ಅಡಿಗೆ ಮಾಡ್ಲು ಮರ್ತು ಬಿಟ್ಟೆ. ನೀವು ಸ್ವಲ್ಪ ವೇಳೆ ಕೂತ್ರೆ ಅರ್ಧ ತಾಸಿನಲ್ಲಿ ಅಡಿಗೆ ಮಾಡ್ತೀನಿ, ಇಲ್ಲದಿದ್ರೆ ನಡೀರಿ ನಾವು ಇಲ್ಲ, ಅದಂತೂ ಕೆಟ್ಟದೆನಿಸಿತಲ್ಲ. ನಾನು ಹರಟೆ ಹೊಡಿಲಿಕ್ಕೆ ಕೂತಿದ್ದೇನೆ ಅಂತ ಪತಿಗೆ ಹೇಳಿದ್ರೆ ಅದು. ಏನು ಪತಿ ಇಷ್ಟು ನಿನಗೇನನಿಸತ್ತೆ? ನಿನ್ನ ಪತಿ ಅಷ್ಟು ದೊಡ್ಡ ಹೆಡ್ಡನೇನು? ಇಷ್ಟು ಚಿಕ್ಕ ಮಗುವಿಗೆ ತಿಳಿಯತ್ತೆ ನೀನು ಸುಳ್ಳು ಹೇಳ್ತಿ ಅಂತ? ಅಷ್ಟು ದೊಡ್ಡ ಪತಿಗೆ ತಿಳಿಲಿಕ್ಕಿಲ್ವೇ? ಇಷ್ಟು ತಮ್ಮ ಪತಿಯನ್ನು ಹೆಡ್ಡ ಅಂತ ತಿಳಿದು ತಿರುಗಾಡ್ತೀರಾ? ಏನನ್ಲಿ? ಪ್ರತಿಯೊಬ್ಳು ಪತ್ನಿಗೆ ಹೀಗನ್ಸುತ್ತೆ, ತನ್ನ ಪತಿ ಹೆಡ್ಡ ಅಂತ. ನಾನೇ ಹೆಚ್ಚು ಬುದ್ಧಿವಂತಳು, ಮತ್ತಿವನನ್ನು ಚೀಟ್ ಮಾಡ್ತೇನೆ ಮತ್ತು ಮಾಡ್ತಾನೂ ಇರ್ತಾಳೆ. ಪಾಪ ಅವನೇನು ಮಾಡಿಯಾನು.
ಅವನು ತಿಳಿದೇ ಹೆಡ್ಡನಂತಾಗ್ತಾನೆ. ಇಲ್ಲದಿದ್ರೆ ಏನು ಮಾಡೋದು ಈ ಹೆಡ್ಡಿಯೊಂದಿಗೆ? ನಾವಂತೂ ನಮ್ಮಲ್ಲಿಗೆ ಎಷ್ಟು ಸ್ತ್ರೀಯರು ಕ್ಲೋಸ್ಲಿ ಬರ್ತಾರೆ ಮತ್ತು ತಮ್ಮ ಎಲ್ಲಾ ಕನ್ಫೆಷನ್ ಮಾಡ್ತಾರೆ. ನಾವು ಎಲ್ಲಾ ಸ್ತ್ರೀಯರನ್ನು ಕೇಳ್ತೇವೆ, ನಿನಗೇನನಿಸತ್ತೆ? ನೀನು ಜಾಣೆಯೋ ನಿನ್ನ ಪತಿ ಜಾಣನೋ? ಇಬ್ರಲ್ಲಿ ಯಾರು ಹೆಚ್ಚು ಬುದ್ಧಿವಂತರು? ಈಗ ಹೋಗ್ಲಿ ಬಿಡಿ ನೀರು ಅಮ್ಮ, ಏನು ಅಂತ ಹೇಳಿ, ಅವರಿಗೆ ಸ್ವಲ್ಪವೂ ಬುದ್ಧಿಯೇ ಇಲ್ಲ. ಅವ್ರಿಗೇನು ಬರೋದೇ ಇಲ್ಲ. ಅವರು ದುಡ್ಡೇನೋ ತಕೊಂಡ್ ಬರ್ತಾರೆ, ಬರೀ ಸಂಪಾದನೆ ಮಾಡ್ತಾರೆ ಅಷ್ಟೇ. ಮತ್ತಿನ್ನೇನೂ ಗೊತ್ತಿಲ್ಲ ಅವರಿಗೆ. ಸಂಸಾರ ಹೇಗೆ ನಡ್ಸೋದು, ಮಕ್ಕಳನ್ನ ಹೇಗೆ ಸಾಕೋದು, ಮನೆ ಹೇಗೆ, ದುಡ್ಡು ಹೇಗೆ ಖರ್ಚು ಮಾಡೋದು ಏನೂ ಬರೋದಿಲ್ಲ. ತಿಳುವಳಿಕೆನೇ ಇಲ್ಲ ಅವರಿಗೆ. ಎಲ್ಲವನ್ನು ನಾನೇ ಮಾಡ್ಬೇಕಾಗತ್ತೆ, ಎಲ್ಲಾ ಜವಾಬ್ದಾರಿ ನನ್ನದೇ. ಇನ್ನೊಂದು ಪ್ರಶ್ನೆ ನಾನು ಪ್ರತಿ ಪತ್ನಿಗೆ ಕೇಳ್ತೇನೆ, ಪ್ರತಿ ಸ್ತ್ರೀಗೆ, ಪತಿಯನ್ನೂ ಕೇಳ್ತೇನೆ. ಈ ಎಲ್ಲಾ ಶ್ರಮ ಮಾಡ್ತೀಯಾ, ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀಯಾ, ಈ ದುಡ್ಡನ್ನು ಖರ್ಚು ಯಾರು ಮಾಡ್ತಾರೆ? ಆಗ ಪತಿ ಅಂತಾನೆ ಅದೆಲ್ಲ ಪತ್ನಿ ಮತ್ತು ಮಕ್ಕಳು ಖರ್ಚು ಮಾಡ್ತಾರೆ. ನನ್ನ ಪಾಲಿಗೆ 5% ಕೂಡ ಬರೋದಿಲ್ಲ. ಹೀಗೇನೆ ಇದೆ ನೀರುವಮ್ಮ, ನಾವೇ ಹೆಚ್ಚು ಖರ್ಚು ಮಾಡ್ತೇವೆ. ನೋಡಿದ್ಯಾ? ಅವನ್ ಪಾಪ 4 ಪ್ಯಾಂಟ್ 4 ಶರ್ಟ್ ಲೆಕ್ಕ ಮಾಡಿ ಧರಿಸ್ತಾನೆ. ಅದು ಕೂಡ ಪತ್ನಿಗನ್ಸತ್ತೆ ಹಳೆದು ಚೆನ್ನಾಗಿಲ್ಲ, ಹೊಸತನ್ನಿ ಅಂತಾಳೆ. ಅವರು ವರ್ಷದಲ್ಲಿ ತರ್ತಾರೆ, ನಾವು ಹಾಗೇನೆ ತೆಗಿತೇವೆ. ನೋಡಿದ್ಯಾ? ಬಟ್ಟೆ ಅಂತೂ ಸರಿ, ಅದೇನು ಹೆಚ್ಚಲ್ಲ. ಈಗಂತೂ ಆಭರಣ ಬೇಕು, ವಜ್ರದ ಸೆಟ್ ಬೇಕು, ಅದು ಬೇಕು, ಇದು ಬೇಕು. ಏನು ಬೇಡ ನಿನ್ಗೆ? ನಿರು ಅಮ್ಮ, ನನ್ನ ಪ್ರಾಬ್ಲಮ್ ಸ್ವಲ್ಪ ಭಿನ್ನವಾಗಿದೆ. ನನ್ನ ಪತಿ ಹಾಗೆ ಒಳ್ಳೆ ಸಂಪಾದನೆ ಮಾಡ್ತಾರೆ. ಆದ್ರೆ ಮನೆ ಖರ್ಚಿನ ದುಡ್ಡಿದೆಯಲ್ಲ, ಪ್ರತಿ ತಿಂಗಳದ್ದು ನಾನು ಬರೆದಿಡ್ತೀನಿ. ಅವ್ರಿಗೂ ಗೊತ್ತಿದೆ ಇಷ್ಟ ಆಗತ್ತೆ ಅಂತ, ಆದ್ರೆ ಅವರು ಕೊಡೋದಿಲ್ಲ. ಪ್ರತಿ 4-5 ದಿನಕ್ಕೊಮ್ಮೆ ಕೇಳ್ಬೇಕಾಗತ್ತೆ. ಆಗ ಇಷ್ಟು ಕೆಟ್ಟದನ್ನಿಸುತ್ತೆ. ಮತ್ತಿದು ಬರೀ ನನ್ ಪ್ರಾಬ್ಲಮ್ ಅಲ್ಲ, ನಾವೆಲ್ಲ ಫ್ರೆಂಡ್ಸ್ ಸೇರ್ತೀವಲ್ಲ, ಇನ್ನೊಬ್ಳು ಫ್ರೆಂಡ್ ಅಂದ್ಲು ನಂದು ಸೇಮ್ ಫೀಲಿಂಗ್ ಮತ್ತು ಅದೇ ಪ್ರಾಬ್ಲಮ್ ಕೂಡ ಇದೆ. ಡೈಲಾಗ್ ಕೂಡ ಸೇಮ್ ಬಂತು ನಮ್ಮಿಬ್ರದು, ಮತ್ತು ಫೀಲಿಂಗ್ ಕೂಡ ಸೇಮೇ ಇತ್ತು. ಆದ್ರಿಂದ ನಾವು ಯಾವ ರೀತಿಯೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು? ಬಹುಶಃ ನಿನ್ನ ಫ್ರೆಂಡ್ ಸರ್ಕಲ್ನ ಎಲ್ಲಾ ಪತಿಯಂದಿರು ಅಸೋಸಿಯೇಷನ್ ಮಾಡಿರಬೇಕು. ನನ್ಗೆ ತುಂಬಾ ಕೆಟ್ಟದನ್ನಿಸ್ತತೆ ನೀರು ಅಮ್ಮ. ಹೀಗೆ ಕೈ ಚಾಚ್ಬೇಕಲ್ಲ. ಗೊತ್ತಾಗಿರ್ಬೇಕು, ಇವಳು ಇಷ್ಟು ಖರ್ಚು ಮಾಡ್ತಾಳೆ, ಈಗ ಈ ಅಸೋಸಿಯೇಷನ್ ಮಾಡು ಮತ್ತವಳಿಗೆ ಕೊಡ್ಬೇಡ. ಕೊಡ್ತಾರೆ ಅವ್ರು. ಹಾ, ಪೀಸಸ್ನಲ್ಲಿ ಕೊಟ್ಟ. ನಿನ್ನ ಕೈ ಸ್ವಲ್ಪ ಬಡವಾಗುತ್ತಲ್ಲ. ಅಲ್ಲ, ಮತ್ತು ನಂದೇನಾಗತ್ತೆ ಈಗ, ಅವರು ಹೀಗೆ ದುಂದು ವೆಚ್ಚ ಮಾಡ್ಲಿ, ಸ್ವಲ್ಪ ಹೆಚ್ಚು ಅಮೌಂಟ್ ಕೊಟ್ರೆ ಏನು ನಾವು ಸ್ವಲ್ಪ ಉಳಿಸ್ಲೂಬಹುದಲ್ಲ. ಇವ್ರು ಎಷ್ಟು ಕೇಳ್ತೇನೋ ಕೂಡ ಕೊಡ್ತಾರೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಕೇಳ್ಬೇಕಾಗತ್ತೆ, ಇಲ್ಲಾಂತ ಹೇಳೋದಿಲ್ಲ. ಎಷ್ಟೊಳ್ಳೆ ಪತಿ ಇದ್ದಾನೆ, ಇನ್ನೇನ್ ಆದ್ರೆ ಬೇಕು? ಆ ಕೇಳೋ ಕೇಳ್ತಾನೆ feeling ಇರಲ್ಲ. ಇದೆಯಲ್ಲ, ಬಹಳ ಕೆಟ್ಟದನ್ನಿಸುತ್ತೆ. ಇಷ್ಟು ಸಂಪಾದನೆ ಮಾಡ್ತಾರೆ, ದುಡ್ಡಿದೆ ಅವರಲ್ಲಿ, ಮತ್ತೆ ಕೇಳೋದ್ರಲ್ಲಿ ಏನ್ ತೊಂದ್ರೆ ಇದೆ? ನೀನು ಭಿಕ್ಷಾಂದಿ ಕೇಳ್ತಿದ್ಯೇನು? ಆದ್ರೆ ಫೀಲಿಂಗ್ ಅದೇ ಬರುತ್ತೆ. ನಿನ್ನ ಪತಿಯ ಹತ್ರ ಕೇಳೋದು ತಾನೇ, ಬೇರೆಯವರಲ್ಲಿ ಕೇಳೋದಿಲ್ಲ ನೀನು. ಮತ್ತವನ್ ಪಾಪ ಎಂದೂ ಇಲ್ಲ ಅಂತ ಹೇಳೋದಿಲ್ಲ. ಇದು ನಿನ್ನದು ಒಂದು ಪ್ರಕಾರದ ಅಹಂಕಾರ, ಅಭೇದತೆ. ಇದು ನಿನ್ನ ಪತಿಯೊಂದಿಗೆ ಕೇಳಿದ್ರೆ ಏನ್ ತಪ್ಪಾಗತ್ತೆ ಹೇಳು? ನಿನ್ನ ಮಕ್ಕಳು ನಿನ್ನಲ್ಲಿ ಕೇಳೋದಿಲ್ವೇನೋ? ದಿನಾ ಕೇಳ್ತಾರೆ ನೋಡು. ಅವ್ರಿಗೆಲ್ಲಿ ಅನ್ಸುತ್ತೆ ಭಿಕ್ಷಾಂದೇಹಿ ಅಂತ? ಅಲ್ಲ, ಮಗನಿಗೂ ಹಾಗೆ ಅನ್ಸುತ್ತೆ. ನಂದು ಇಷ್ಟು ಖರ್ಚಾಗತ್ತೆ, ಆದ್ರಿಂದ ಅಪ್ಪ ನನ್ಗೆ ಪ್ರತಿ ವಾರ ತಿಂಗಳು ಯಾಕೆ ಕೊಡೋದಿಲ್ಲ? ಅಪ್ಪ ಮಾಡೋದು ಅದೇ ಸರಿ. ಸರಿ ಮಾಡ್ತಾರಾ? ಬಹಳ ಸರಿ ಮಾಡ್ತಾರೆ ಇಲ್ವೇ? ನಿನಗನಿಸಿತ್ತು ಮರದಲ್ಲಿ ಹೇಗೆ ಮಾವಿನ ಹಣ್ಣು ಬರುತ್ತೆ ಹಾಗೇನೆ ದುಡ್ಡು ಕೂಡ ಮರದಲ್ಲೇ ಬರುತ್ತೆ ಅಂತ. ತಕ್ಷಣ ಎಷ್ಟು ಬಂತೋ ಅಷ್ಟನ್ನು ಖರ್ಚು ಮಾಡುವ. ಸ್ವಲ್ಪ ಬ್ರೇಕ್ ಇದ್ದೀತು. ಈ ನಿನ್ನ ಅಹಂಕಾರ ಕೂಡ ಬ್ರೇಕ್ ಹೊಡೆದೀತು. ಆದ್ರೆ ನನ್ಗೆ ಯಾವ ರೀತಿಯಲ್ಲಿ ದುಃಖವಾಗುತ್ತೆ, ಅದನ್ನು ಯಾವ ರೀತಿಯಲ್ಲಿ ಅಡ್ಜಸ್ಟ್ ಮಾಡೋದು? ಈ ದುಃಖ ಪಡೋ ಅವಶ್ಯಕತೆನೇ ಇಲ್ಲ. ನೀನು ತಿಳ್ಕೋ, ಆಗೋದೆಲ್ಲ ಕರೆಕ್ಟೇ ಆಗ್ತಿದೆ ಅಂತ. ಪತಿ ಮಾಡಿದ ಈ ವ್ಯವಸ್ಥೆ ಒಳ್ಳೇದಕ್ಕಾಗಿಯೇ ಮಾಡಿದ್ದಾನೆ ಮತ್ತು ಮಕ್ಕಳಿಗೂ ಒಳ್ಳೇದೇ ಆಗಿದೆ ಇದರಿಂದ. ಇಲ್ದಿದ್ರೆ ಮಕ್ಕಳು ದುಡ್ಡು ಖರ್ಚು ಮಾಡೋದ್ರಲ್ಲಿ ತುಂಬಾ ದುಂದುವೆಚ್ಚ ಮಾಡಿಯಾರು ಮತ್ತು ಅವರಿಗಾಗಿಯೂ ಈ ಬ್ರೇಕ್ನ ಅವಶ್ಯಕತೆ ಇದೆ. ಇದನ್ನು ನಿನ್ನ ಪತಿ ಬುದ್ಧಿವಂತಿಕೆಯಿಂದ ಮಾಡ್ತಿದ್ದಾನೆ. ಇಲ್ಲದಿದ್ರೆ ನಿನಗಿಂತ ಹೆಚ್ಚು ಮಕ್ಕಳು ಕೆಟ್ಟು ಹೋದಾರು ನೋಡು.
ಅವರಿಗೆ ಖರ್ಚಿನಲ್ಲಿ ಯಾವ ಕಡಿವಾಣವೂ ಇರ್ಲಿಕ್ಕಿಲ್ಲ. ಈ ಕಡಿವಾಣ ಹಾಕಿದ್ದು ಬಹಳ ಒಳ್ಳೇದಾಗಿದೆ. ದಾದಾಜಿ ಕೂಡ ಅಂತಿದ್ದರು, ಸ್ವಲ್ಪ ಮನೆಯ ಮನೆಯ ದೊಡ್ಡವರು, ಹಿರಿಯರು, ಅದರಲ್ಲೂ ಸಂಪಾದನೆ ಮಾಡುವವರು ಒಂದ್ ಸ್ವಲ್ಪ ಅಬ್ಸ್ಟ್ರಕ್ಷನ್ ಇಡ್ಬೇಕಾಗತ್ತೆ ದುಡ್ಡು ಕೊಡೋದ್ರಲ್ಲಿ, ಖರ್ಚು ಮಾಡೋದ್ರಲ್ಲಿ. ದಿನ ಪಲ್ಯಕ್ಕೆ ದುಡ್ಡು ಕೊಡುತ್ತಿದ್ದರೆ ಒಮ್ಮೊಮ್ಮೆ ಹೇಳಬೇಕು, ಇಂದು ಮನೆಯಲ್ಲಿ ದುಡ್ಡಿಲ್ಲ, ಬೇಕಿದ್ರೇನಾದ್ರೂ ಮಾಡು, ಬೇಳೆ ಸಾರು ಮಾಡು, ಪಲ್ಯ ಇಲ್ಲದಿದ್ರೂ ನಡೆಯತ್ತೆ. ಹೀಗೆ ಹೇಳಿದ್ರೆ ಮಿಕ್ಕವರಿಗೂ ಅನಿಸಿತು, ಇಲ್ಲೆಲ್ಲ ನಾವು ಯೋಚಿಸುವಷ್ಟು ದುಡ್ಡು ಮನೇಲಿಲ್ಲ ಅಂತ. ಅರೇ, ನಿನ್ನ ಮಗ ದೊಡ್ಡವನಿರಬಹುದು, ಆದ್ರೆ ನಮ್ಮ ಬಳಿ ಒಬ್ಬ ಅಮೆರಿಕದಿಂದ ಬರ್ತಾನೆ, ಒಬ್ಬ ಡಾಕ್ಟ್ರು ಬರ್ತಾನೆ, ಬಹಳ ಮಿಲಿಯನರ್ ಅವ. ಅವನಿಗೆ 4 ವರ್ಷದ ಮಗ ಇದ್ದಾನೆ. ಒಂದ್ಸಲ ತನ್ನ ತಾಯಿಯಲ್ಲಿ ತುಂಬಾ ಆಟಿಕೆ ಕೇಳಿದ್ದ ತನ್ನ ತಾಯಿ ಜೊತೆ. ಅವನಿಗೆ ದಿನಾ ಹೊಸ ಹೊಸ ಆಟಿಕೆ ಬೇಕು. ಒಂದು ಬಾರಿ ಅವನಮ್ಮ ಹೇಳಿದ್ಲು, ಇಷ್ಟೆಲ್ಲ ಆಟಿಕೆ ಇದೆ ನಿನ್ನ ಬಳಿ, ಇನ್ನೂ ಯಾಕೆ ಕೇಳ್ತೀಯ ನೀನು? ನಿನಗೊತ್ತಿಲ್ವೇ ಈ ಆಟಿಕೆ ಎಷ್ಟು ದುಬಾರಿ ಅಂತ ನೀನ್ ಕೇಳುವಂಥದ್ದು? ಕೋಣೆ ತುಂಬಾ ಆಟಿಕೆ ತುಂಬಿಕೊಂಡಿವೆ, ಇಂದ್ಯಾಕೆ ಹೊಸ ಆಟಿಕೆ ಕೇಳ್ತಿದ್ಯಾ? ಮತ್ತು ನೀನು ಕೇಳೋದು ಅದು ತುಂಬಾ ಕಾಸ್ಟ್ಲಿ ಇದೆ. ಅಷ್ಟು ಕಾಸ್ಟ್ಲಿ ತರೋ ಅವಶ್ಯಕತೆ ಇಲ್ಲ, ಯಾವುದಿದ್ಯೋ ಅದ್ರಲ್ಲೇ ಆಡು. ಆಗ ಅವ ತಾಯಿಗಂದ, ಅಮ್ಮ, ನನ್ನಪ್ಪನ ಬಳಿ ತುಂಬಾ ದುಡ್ಡಿದೆ. ಆಗ ಅವಳಿಗೆ ಶಾಕ್ ಆಗ್ಬಿಡ್ತು. ಇಷ್ಟು 4 ವರ್ಷದ ಮಗು ಹೇಳ್ತಿದ್ದಾನೆ ತನ್ನಪ್ಪನ ಬಳಿ ತುಂಬಾ ದುಡ್ಡಿದೆ ಅಂತ. ದೊಡ್ಡವನಾದ ಮೇಲೆ ಇವ ಏನಾದಾನು? ದುಂದು ವೆಚ್ಚ ಮಾಡಿಯಾನು. ಇಂದು ಆಟಿಕೆಯಲ್ಲಿ ಖರ್ಚು ಮಾಡ್ತಾನೆ, ದೊಡ್ಡವನಾದ್ಮೇಲೆ ಏನ್ ಮಾಡ್ಲಿಕ್ಕಿಲ್ಲ. ತಕ್ಷಣ ಅವಳು ತನ್ನ ಪತಿಗೆ ಹೇಳಿದ್ಲು, ನೋಡಿ, ಇನ್ನು ಲಿಮಿಟ್ ಮಾಡಿ, ಈಗ ದುಡ್ಡು ಸಂಪಾದನೆ ಮಾಡೋ ಲಿಮಿಟ್ ಬಹಳವಾಯ್ತು, ಪೂರ್ತಿ ಮಾಡಿ, ನಡೀರಿ ಈಗ ಇಂಡ್ಯಾಕ್ಕೆ, ನೀರು ಅಮ್ಮನ ಬಳಿ ಹೋಗೋಣ. ನಮ್ಮ ಶೇಷ ಜೀವನ ಇದೆಯಲ್ಲ ಆತ್ಮಕ್ಕಾಗಿ ಮಾಡುವ, ಮಗುವಿಗೆ ನಾವು ಅಲ್ಲೇ ಸಂಸ್ಕಾರ ಕೊಡುವ. ನಮ್ಮ ಮಗು ಹೆಚ್ಚು ಕೆಟ್ಟು ಹೋಗೋಕೆ ಮೊದಲು ಅಲ್ಲಿಗೆ ಹೋಗೋಣ, ಅದೇ ಒಳ್ಳೆದು. ಆದ್ರಿಂದ ರಿಯಲಿ ಅವರೆಲ್ಲ ವೈಂಡಪ್ ಮಾಡಿ ಬರ್ತಿದ್ದಾರೆ ಜುಲೈಯಲ್ಲಿ. ಈ ಬ್ರೇಕ್ ಹಾಕೋ ಅವಶ್ಯಕತೆ ಇದೆ, ಮಕ್ಕಳ ಸಂಸ್ಕಾರವೇ ಕೆಟ್ಟು ಹೋಗುತ್ತೆ. ದೃಷ್ಟಿ ಬದಲಾಯಿಸಿ ನೋಡು, ನಿನ್ಗೇನೇ ನಿನ್ನ ಪತಿಯ ಮಾತು ಹಿಡಿಸೀತು. ಮತ್ತಿದ್ರಲ್ಲಿ ನಿನ್ಗೆ ಭಿಕ್ಷಾಂದೇಹಿ ಅಂತ ಅನಿಸ್ಲಿಕ್ಕಿಲ್ಲ. ಕಿರಣ್ ಹೇಳ್ತಾಳೆ, ನಾನು ಸದಾ ನನ್ನ ಮನಸ್ಸಿಗೆ ಬಂದಂತೆ ಮಾಡ್ತೇನೆ ಮತ್ತು ಮಾಡಿಸುತ್ತೇನೆ. ನನ್ನ ಪತಿಯ ಮಾತು ಕೇಳೋದೇ ಇಲ್ಲ. ಇದು ಮನಬಂದಂತೆ ಮಾಡೋದು ಸ್ತ್ರೀಯ ಬಲಹೀನತೆಯಾಗಿದೆ. ತನ್ಗೆ ಏನೇನು ಬೇಕೋ ಅದನ್ನೇ ಮಾಡೋದು. ಸ್ವತಃ ಮನಬಂದಂತೆ ಮಾಡ್ತಾಳೆ ಮತ್ತು ಅನ್ಯರಿಂದಲೂ ಮಾಡಿಸುತ್ತಾಳೆ ಅವಳು. ಇದಕ್ಕೆ ಸ್ವಚ್ಛಂದ ಅಂತಾರೆ. ಇದು ಬಹಳ ದೊಡ್ಡ ರೋಗ. ಆಧ್ಯಾತ್ಮದಲ್ಲಿ ಪ್ರಗತಿ ಮಾಡಲು ಬಿಡೋದಿಲ್ಲ ಇದು, ಮತ್ತು ಸಂಸಾರದಲ್ಲೂ ಬಹಳ ಕೆಟ್ಟತನ ಬರುತ್ತೆ. ಸದಾ ನಿನ್ನ ಸ್ವಚ್ಛಂದತೆ ಪ್ರತಿಯೊಬ್ರೂ ಕೇಳಿಯಾರು ಏನೋ? ಮತ್ತು ಎಂದಾದರೂ ಮಾಡದಿದ್ರೆ ನಿನ್ಗೆ ಎಷ್ಟು ಅನುಭವಿಸಬೇಕಾದೀತು, ಎಷ್ಟು ಕೆಟ್ಟದೆನಿಸೀತು, ಸಹಿಸ್ಲಿಕ್ಕೇ ಆಗ್ಲಿಕ್ಕಿಲ್ಲ. ಬಹಳ ಆಗುತ್ತೆ. ಮತ್ತು ಮನೆಯಲ್ಲಿ ದೊಡ್ಡ ಬಿರುಗಾಳಿ ಬಂದಿತು. ನಿನಗೆ ಬೇಕಾದಂತೆ ಆಗಲಿಲ್ಲದಿದ್ದರೆ ಅದರ ಅರ್ಥವೇನು? ಮತ್ತು ನಿನ್ನ ಕೈಯಲ್ಲಿ ಅಂಥದ್ದು ಏನಿದೆ? ನೀನು ನಿನ್ನ ಮನಬಂದಂತೆ ಮಾಡಿಸ್ತೀ, ಸರಿಯಾದ್ರೆ ನೀನು ನಿನ್ನ ಕೈಯಲ್ಲಿ ಕಂಟ್ರೋಲ್ ಎಷ್ಟಿದೆ ನಿನಗಾಗಿ? ಅನ್ಯರ ಮೇಲೆ ಎಷ್ಟು ಕಂಟ್ರೋಲ್ ಇಡಬಲ್ಲೆ ನೀನು? ನಿನ್ನಿಚ್ಛೆಯಂತೆ ಇನ್ನೆಷ್ಟು ಮಾಡುತ್ತೀಯಾ? ಯಾರೂ ಮಾಡಲಾರರು. ಪ್ರತಿಯೊಬ್ರೂ ತಮ್ಮ ಲೆಕ್ಕದಲ್ಲಿ ಕರ್ಮದಿಂದ ತಮ್ಮ ಮೈಂಡ್ನಿಂದ ನಡೀತಿರ್ತಾರೆ. ನಾವು ಅವರನ್ನು ನಮ್ಮ ಮೈಂಡ್ನ ಅನುಸಾರ ಹೇಗೆ ನಡೆಸೋದು? ನಂಗೆ ಅನ್ನಿಸ್ತೆ ನಾನೇ ಮಾಡಿದ್ದು ಸರಿ ಅಂತ. ಇದು ಎಲ್ಲಕ್ಕಿಂತ ದೊಡ್ಡ ಭ್ರಮೆಯಾಗಿದೆ. ಅದ್ರಿಂದಲೇ ಹೊರಬರ್ಲಿಕ್ಕಿದೆ ನಂಗೆ. ನಾನೇ ಸರಿಯಾಗಿದ್ದೇನೆ. ಒಂದ್ವೇಳೆ ನೀನೇ ಸರಿಯಾಗಿದ್ರೆ ಪ್ರತಿಯೊಬ್ರೂ ಬಂದು ನಿನ್ನ ಕಾಲು ಹಿಡಿತಿದ್ರು, ಸಾಷ್ಟಾಂಗ ನಮಸ್ಕಾರ ಹಾಕ್ತಿದ್ರು ಅಲ್ವೇನೂ?
ಇದಂತೂ ಪತಿಯೂ ಮಾಡೋದಿಲ್ಲ, ಮಾಡ್ತಾನಾ? ಮಾಡೋದಿಲ್ಲ. ಎಂಥ ಸತ್ಯ! ನಮ್ಮ ಮಾನ್ಯತೆಯಿಂದಲೇ ಸತ್ಯತೆ ಅಲ್ಲ. ಅದು ಬಿಲೀಫ್ ಮಾತ್ರ, ನಾನೇ ಸರಿ ಅನ್ನೋದು. ಇದೊಂದು ಪ್ರಕಾರದ ಈಗೋ ಆಗಿದೆ. ಸಂಕುಚಿತ ಬುದ್ಧಿ, ಇದು ಮೇಲಿಂದ ಈಗೋ ಇದೆ. ಎದುರಿಗಿದ್ದವನು ಎಷ್ಟು ಒಳ್ಳೆಯವನು, ಎಷ್ಟು ಸತ್ಯವಂತ ನೋಡು ಮತ್ತು ಅವನನ್ನ ಆಕ್ಸೆಪ್ಟ್ ಮಾಡು. ಜಯ ಸಚ್ಚಿದಾನಂದ ನಿರೋಮ. ಹಾ, ಹೇಳಪ್ಪ. ಸೂಕ್ಷ್ಮದಲ್ಲಿ ಒಮ್ಮೊಮ್ಮೆ ಕಪಟತನ ಮತ್ತು ಮಾನದ ಗಂಟು ಕೂಡ ಕಂಡುಬರುತ್ತೆ, ಆದರೆ ಮನಸ್ಸಿನಲ್ಲಿ ಅಹಂಕಾರ ಅದನ್ನು ಅಕ್ಸೆಪ್ಟ್ ಮಾಡುವುದಿಲ್ಲ. ಅಂದ್ರೆ ಇದು ನನ್ನ ಸೂಕ್ಷ್ಮದಲ್ಲಿ ಯಾವ ಕಪಟತನವಿದೆ ಅಥವಾ ಮಾನ ಇದೆ ಅದು ಆಕ್ಚುಲ್ ಆಗಿ ಆಗಿರೋದಿಲ್ಲ. ಹೀಗೆ ಅಹಂಕಾರ ನಡುವೆ ಬಂದ್ರೆ ಅದನ್ನು ಹೇಗೆ ಸರಿಸುವುದು ನಿರೋಮ? ಮೊದಲು ಆ ಅಹಂಕಾರವನ್ನು ನಡುವಿನಿಂದ ಸರಿಸಬೇಕಾದೀತು. ಅಹಂಕಾರದ ಮಾತನ್ನು ಕೇಳೋದನ್ನು ನಿಲ್ಲಿಸಬೇಕು. ಇಲ್ಲದಿದ್ರೆ ಈ ಅಹಂಕಾರ ನಿನ್ನನ್ನು ಮುಂದೆ ಹೋಗಲು ಬಿಡದು, ನಿನ್ನ ಪ್ರಗತಿಯನ್ನು ತಡಿತಾನೇ ಇರಬಹುದು. ಮತ್ತು ಒಮ್ಮೊಮ್ಮೆ ಕಂಡುಬಂದ್ರೂ ಕ್ಷಮೆಯಾಚನೆ ಆನ್ ದ ಸ್ಪಾಟ್ ಆಗೋದಿಲ್ಲ, ಪ್ರಾಕ್ಟೀಸ್ನಲ್ಲಿ ಬರುವುದಿಲ್ಲ. ಯಾವಾಗ ನೆನಪಾಗುತ್ತೆ ಆಗ ಮಾಡು, ಆದ್ರೆ ಬಿಡಬೇಡ. ಅದರಿಂದ ಹೊರಗೆ ಬರಲು ಇದೊಂದೇ ದಾರಿ, ಕ್ಷಮೆಯಾಚನೆಯದ್ದು. ಅರ್ಥವಾಯ್ತಲ್ಲ? ಮತ್ತು ಇದಕ್ಕಾಗಿಯೇ ನೀನು ನೋಡು, ಈ ಕಪಟತನ ಇಂತಹ ಒಂದು ವಸ್ತು ನಮ್ಗೆ ಸ್ವತಃ ಕಾಣಿಸೋದಿಲ್ಲ, ಆದ್ರೆ ನಿನ್ಗೆ ಕಾಣಿಸೋದ್ರಿಂದ ಅದು ಬಹಳ ಒಳ್ಳೆ ಸೂಚನೆಯಾಗಿದೆ. ಆದ್ರೆ ನಡುವೆ ಈ ಅಹಂಕಾರ ಬಂದು ಎಲ್ಲಾ ಕೆಡಿಸುತ್ತದೆ. ಕಾಣಿಸಿದ ನಂತರ ಅಹಂಕಾರದ ಮಾತು ಕೇಳೋದು ನಿಲ್ಲಿಸಿಬಿಡು ಮತ್ತು ಕಾಣಿಸುತ್ತಿರೋ ಕಪಟದಿಂದ ಹೊರಗೆ ಬಾ. ಮತ್ತು ಕಪಟದಿಂದ ಯಾವ ವಿಧದಲ್ಲಿ ಹೊರಗೆ ಬರುವೆ, ಯಾರಿಗಾಗಿ? ನೀನು ಕಪಟತನ ಮಾಡ್ತೀಯೋ, ಅಡಗಿಸ್ತೀಯೋ, ಸುಳ್ಳಾಡ್ತೀಯೋ, ಅವೆಲ್ಲ ಕಪಟತನವೇ. ಅದರ ಒಪೋಸಿಟ್ ಮಾಡು, ಓಪನ್ ಮಾಡು. ಆಗ ಅದು ಹೋದೀತು, ಇಲ್ಲವಾದ್ರೆ ಹೋಗ್ಲಿಕ್ಕಿಲ್ಲ. ಅರ್ಥವಾಯ್ತಲ್ಲ?